ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ಪೆಪ್ಪರ್ ಚಿಕನ್ ಡ್ರೈ. ತುಂಬಾನೇ ಸುಲಭ ವಿಧಾನದಲ್ಲಿ ಯಾರು ಹೊಸಬ್ರು ಇರ್ತೀರಾ, ಹೊಸದಾಗಿ ಯಾರು ಅಡುಗೆ ಕಲಿತಿದ್ದೀರಾ, ಬ್ಯಾಚುಲರ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಸಹ ಕಣ್ಮುಚ್ಚಿ ತೆರೆಯೋದ್ರೊಳಗಡೆ ಈ ಒಂದು ಪೆಪ್ಪರ್ ಚಿಕನ್ ಡ್ರೈನ ಯಾವ ರೀತಿ ಮಾಡ್ಕೋಬೇಕಂತಕ್ಕಂಥದ್ದು ತುಂಬಾನೇ ಸಿಂಪ್ಲಿಫೈ ಮಾಡಿ ಈ ಪ್ರೋಸೆಸ್ಸನ್ನು, ಈ ಒಂದು ರೆಸಿಪಿನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕೆಲವು ಸ್ಟೆಪ್ಸ್ ಅಲ್ಲಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡ್ದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗಿಲ್ಲಿ ಒಂದು 2 ಇಂಚಷ್ಟು ಶುಂಠಿ, ಒಂದು 2 ಹೋಲು ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಪೆಪ್ಪರ್ ಕಾರ್ನ್ಸ್ ಅಂತ ಹೇಳಿದ್ರೆ ಕರಿಮೆಣಸು, ಮತ್ತೆ ವೈಟ್ ವಿನೆಗರ್ ಒಂದು 4 ಟೀ ಸ್ಪೂನ್, ಮತ್ತೆ 1 kg ಅಷ್ಟು ಚಿಕನ್ನು, ಎಣ್ಣೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳಿದ್ರೆ ಇದೆಲ್ಲ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ರೆಡಿ ಇರುತ್ತೆ. ಸೊ ಈಗ ಮೊದಲನೇದಾಗಿ ಏನು ಮಾಡ್ತಿದ್ದೀನಿ, ಒಂದು ಮಸಾಲೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಒಂದು ಮಿಕ್ಸಿ ತಗೊಂಡು ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಇದರಲ್ಲಿ ನಾನು ಈ ಒಂದು ಕಾಳು ಮೆಣಸನ್ನ ಹಾಕೊಂಡು ಸೊ ಇದನ್ನ ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಈ ಒಂದು ಮಸಾಲಾ ಪೌಡರ್ ಅಂತಕ್ಕಂಥದ್ದು ಇಷ್ಟು ಸುಲಭ. ಈ ತರ್ತರಿಯಾಗಿ ಇಷ್ಟು ಮಾತ್ರ ಆದ್ರೆ ಸಾಕಾಗತ್ತೆ. ಸೊ ಈಗ ಮೊದಲನೇದಾಗಿ ನಾನು ಇಲ್ಲಿ 1 kg ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 2-3 ನೀರಲ್ಲಿ ತೊಳೆದ್ಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಚಿಕನ್ ಅಲ್ಲಿ ನಾವು ಆಗ್ಲೇ ಏನು ಈ ಒಂದು ಮಸಾಲಾ ಮಿಶ್ರಣ ಮಾಡ್ಕೊಂಡಿದ್ವಲ್ಲ, ಇದನ್ನ ಹಾಕಿ ಇದ್ರ ಒಳಗಡೆ ನಾವು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ನ ಹಾಕ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದನ್ನ ನಿಂಬೆ ಹಣ್ಣು ಜೊತೆ ಮಾತ್ರ ನೀವು ರೀಪ್ಲೇಸ್ ಮಾಡೋ ಹಾಗಿಲ್ಲ, ಇದಕ್ಕೆ ವಿನೆಗರೇ ಬೇಕಾಗತ್ತೆ. ಸೊ ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಂಬೆ ಹಣ್ಣನ್ನ ಹಾಕ್ಬಿಡಿ, ವಿನೆಗರ್ ಮಾತ್ರನೇ ಹಾಕ್ಬೇಕಾಗತ್ತೆ. ಸೊ ಈಗ ಈ ವಿನೆಗರ್ನೆಲ್ಲ ಈ ಒಂದು ಮಿಶ್ರಣದಲ್ಲ ಹಾಕೊಂಡು ಇದರಲ್ಲಿ ರುಚಿಗೆ ತಕ್ಕಷ್ಟು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕೊಳ್ತೇನೆ. ಈಗ ಒಮ್ಮೆ ಚಂದ ಇದನ್ನ ಮಿಕ್ಸ್ ಮಾಡುವ. ಈ ಒಂದು ರೆಸಿಪಿಯ ಬ್ಯೂಟಿ ಏನು ಗೊತ್ತಾ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಮ್ಯಾರಿನೇಟ್ ಮಾಡೋಕ್ಕಾಗಿ ಒಂದು 30 ನಿಮಿಷ 1 hour ಮ್ಯಾರಿನೇಟ್ ಮಾಡಿ ಏನು ಅವಶ್ಯಕತೆ ಇಲ್ಲ. ಇದನ್ನ ಜಸ್ಟ್ ಮ್ಯಾರಿನೇಟ್ ಮಾಡೋದೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನೀವು ತಕ್ಷಣಕ್ಕೆ ನೀವು ಮಾಡ್ಕೋಬಹುದು. ಈಗ ನೋಡ್ತಿದ್ರಲ್ಲ, ಈಗೆಲ್ಲ ಇದು ಕರೆಕ್ಟ್ ಆಗಿ ಮ್ಯಾರಿನೇಟ್ ಆಗಿದೆ. ಸೊ ಈಗ ರೆಡಿ ಆಗಿರುತ್ತೆ, ಇದು ಪಕ್ಕಕ್ಕೆ ಇಡುವ. ಸೊ ನೋಡಿ, ಇಲ್ಲಿ ಒಂದು ಸ್ವಲ್ಪ ದಪ್ಪ ತಳದ ಒಂದು ಬಾಣಲೆ ತಗೊಂತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇದು ಸ್ವಲ್ಪ ಪ್ರೊಲಾಂಗ್ ಪ್ರೋಸೆಸ್ ಅಲ್ಲಿ ನಾವು ಕುಕ್ ಮಾಡ್ತೀವಿ, ಸ್ವಲ್ಪ ಹೈ ಹೀಟ್ ಅಲ್ಲಿ ಕುಕ್ ಮಾಡ್ತೀವಲ್ಲ, ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಒಂದು ಪಾತ್ರೆಯನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಾನು ಏನ್ ಮಾಡ್ತೀನಿ, ಮೊದಲು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತೇನೆ. ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಬೇಕಾದ್ರೆ ಸ್ಕಿಪ್ ಸಹ ಮಾಡ್ಬೋದು. ಸೊ ಇದರಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಗೆ ಕೆಂಪು ಮೆಣಸಿನಕಾಯಿ, ಆ ಆಯಿಲ್ ಅಂತಕ್ಕಂಥದ್ದು ಸ್ವಲ್ಪ ಫ್ಲೇವರ್ ಕೊಡುತ್ತೆ. ಸಾರಿ, ಇದರಲ್ಲಿ ಕರಿಬೇವಿನ ಸೊಪ್ಪು ಮತ್ತೆ ಚಿಕನ್ ಹಾಕೋದನ್ನ ಮರ್ತಿದ್ದ, ಹಾಕೋ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು. ಸೊ ಇದರಲ್ಲಿ ಈ ಸಂದರ್ಭದಲ್ಲಿ ಇವೆಲ್ಲ ಒಂದು ಮಿಶ್ರಣ ಮಾಡಿರ್ತಕ್ಕಂಥ ಈ ಒಂದು ಚಿಕನ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವ ಹೈ ಹೀಟ್ ಅಲ್ಲಿ. ಈಗ ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 20 ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲೇ ಇದನ್ನ ನಾವು ಕುಕ್ ಮಾಡಬೇಕು. ಮಧ್ಯದಲ್ಲಿ ಆಗಾಗ ನೀವು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಈಗ ಸುಮಾರು ಒಂದು 20 ನಿಮಿಷಗಳ ಕಾಲ ಆಗಿದೆ. ನಾನು ಮಧ್ಯದಲ್ಲಿ ಆಗಾಗ ಒಂದು 5-5 ನಿಮಿಷ 3 ನಿಮಿಷಕ್ಕೊಂದ್ಸತಿ ಲಿಡ್ಡನ್ನ ಓಪನ್ ಮಾಡಿಬಿಟ್ಟು ಆಗಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಈಗ ಈ ಒಂದು ಚಿಕನ್ ಅಂತಕ್ಕಂಥದ್ದು ಹೆಚ್ಚು ಕಮ್ಮಿ ಒಂದು 80 to 90% ವರೆಗೂ ಕುಕ್ ಆಗಿದೆ. ಬಟ್ ಇದರಲ್ಲಿ ನೋಡಿ, ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು ಇದರಲ್ಲಿ ನೀರನ್ನ ನಾನು ಬಳಸಿಲ್ಲ. ಸೊ ಆ ಚಿಕನ್ ಅಲ್ಲಿ ಇರ್ತಕ್ಕಂಥ ನೀರೇನಿದೆ ಅದೇ ಯೂಸ್ ಔಟ್ ಆಗಿ ಅದರಲ್ಲಿ ಇರ್ತಕ್ಕಂಥ ಫ್ಯಾಟ್, ಅದರಲ್ಲಿ ಇರ್ತಕ್ಕಂಥ ನೀರಲ್ಲೇ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಕುಕ್ ಆಗಬೇಕು. ಒಂದೇ ಒಂದು ತೊಟ್ಟು ನೀರನ್ನು ಹಾಕ್ದಿರಾ ನಾವು ಲೋ ಫ್ಲೇಮ್ ಅಲ್ಲ ಇದನ್ನ ಮತ್ತೆ ಇಟ್ಟು ಇನ್ನೂ ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡುವ. ನೋಡಿ, ಸುಮಾರು ಇನ್ನೊಂದು 5 ನಿಮಿಷ ಆಗಿದೆ. ಈಗ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿದೀವಿ ನಾವು, ಅದು ಇಂಪಾರ್ಟೆಂಟ್. ಸೊ ಈಗ ಕೊನೆಯದಾಗಿ ಇನ್ನೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡುವ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ಟೆಕ್ನಿಕಲಿ
ಏನಂದ್ರೆ ನೀರು ಹಾಕ್ದಿರ ನಾವು ಇದನ್ನ ಕುಕ್ ಮಾಡಿದಾಗ ಏನಾಗುತ್ತೆ, ತಳ ಹಿಡಿತಾ ಇರುತ್ತೆ. ಆ ತಳನ ನಾವು ಚೆನ್ನಾಗಿ ಸ್ಕ್ರೇಪ್ ಮಾಡ್ತಾ ಇರಬೇಕು ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಎಷ್ಟು ಜಾಸ್ತಿ ತಳನ ಹಿಡಿತಾ ಇರುತ್ತಲ್ಲ ಅದನ್ನ ಸ್ಕ್ರೇಪ್ ಮಾಡಿ ನೀವು ಮಿಕ್ಸ್ ಮಾಡ್ತಾ ಇರ್ತೀರಲ್ಲ, ಆ ಕೆಳಗಡೆ ರೋಸ್ಟ್ ಆಗಿರ್ತಕ್ಕಂಥ ಫ್ಲೇವರ್ ಏನಾಗುತ್ತೆ ಈ ಚಿಕನ್ಗೆ ನಿಮಗೆ ಇನ್ಫ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದುವೇ ಒಂದು ಬ್ಯೂಟಿಫುಲ್ ಫ್ಲೇವರ್ ಅಂತಕ್ಕಂಥದ್ದು ನಿಮಗೆ ಕೊಡ್ತಾ ಇರುತ್ತೆ. ಬಟ್ ಒಂದು ನೆನಪಿರಲಿ, ಸೀದಿಸಬಾರ್ದು. ಸೊ ಇಷ್ಟು ಸುಲಭ ಈ ಒಂದು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಕ್ಕಂಥದ್ದು. ಕಷ್ಟ ಇದೆಯಾ? ಪ್ರೋಸೆಸಸ್ ಏನಿಲ್ಲ, ಎಲ್ಲ ಒಮ್ಮೆ ಮ್ಯಾರಿನೇಟ್ ಮಾಡೋದು, ಒಟ್ಟಿಗೆ ಅದನ್ನ ಎಣ್ಣೆಲಿ ಹಾಕೋದು, ಅದನ್ನ ನೀವು ಪ್ರೊಲಾಂಗ್ ಪ್ರೋಸೆಸ್ ಅಂದ್ರೆ ಒಂದು ಅರ್ಧ ಗಂಟೆವರೆಗೂ ನೀವು ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಅದನ್ನ ಸ್ಕ್ರೇಪ್ ಮಾಡ್ತಾ ಮಿಕ್ಸ್ ಮಾಡೋದು. ಅಷ್ಟು ಸುಲಭ. ಈ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ಬಿಟ್ಟು. ನೀವು ಹೊಸದಾಗಿ ಅಡುಗೆ ಕಲಿತಾ ಇದ್ರು ಸಹ ಯಾರು ಗುರು ನಿನ್ಗೆ ಹೇಳಿರೋದು ಇಷ್ಟು ಈಸಿಯಾಗಿ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳೋ ಲೆವೆಲ್ಗೆ ಹೋಗ್ಬಿಡ್ತೀರ ನೀವು. ಅಷ್ಟು ಅದ್ಭುತವಾಗಿ ಇರುತ್ತೆ. ಹಾಗಾದ್ರೆ ಇಷ್ಟ ಆಯ್ತಾ? ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಇದೇ ರೀತಿ ನಾನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.